ಸೊ ಇವತ್ತು ದಿನ ಚೆನ್ನಾಗಿತ್ತು. ಸ್ವಲ್ಪ ಟ್ರ್ಯಾಪಿಂಗ್ ಇತ್ತು, ಸ್ವಲ್ಪ ಡೈಸಿ ಇತ್ತು, ಬಟ್ ಗುಡ್ ಓವರಾಲ್ ಗುಡ್. ಒಂದೊಳ್ಳೆ ದಿನ ಆಗಿತ್ತು, ಬಟ್ ಲಾಸಸ್ಸಲ್ಲಿ ಕ್ಲೋಸ್ ಮಾಡಿದ್ದೀನಿ ನಾನು ಇವತ್ತು. ಓಕೆ, ನೋ ಇಶ್ಯೂ. ಹೋಗ್ತಾ ಹೋಗ್ತಾ ಅದು ಕೂಡ ಪ್ರಾಫಿಟಲ್ಲಿ ಕನ್ವರ್ಟ್ ಆಗ್ತಾರೆ. ಫೈನ್. ಸೊ ನಾಳೆ ದಿವಸ ನಾವು ನೋಡ್ಲಿಕ್ಕೆ ಹೋದರೆ ನಿಫ್ಟಿಯಲ್ಲಿ ಒಂದೊಳ್ಳೆ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಅದು 10:30 ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು 9:30 10 ಗಂಟೆ ತನಕ ಏನು ಕೂಡ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಲ್ಲ. ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಇದೇನು ಗೊತ್ತುಂಟ, ಒಂದು ರೇಂಜ್ ಆಗಿದೆ. ಸೊ ಈಗ ಸೆಲರ್ಸಿಗೆ ಏನಾಗಿದೆ ಗೊತ್ತುಂಟ, ಇದೊಂದು ರೇಂಜ್ ಆಗಿದೆ. ಸೆಲರ್ಸ್ ಈ ಹೈನ ಶಾರ್ಟ್ ಮಾಡ್ತಾರೆ, ಈ ಲೋನ ಶಾರ್ಟ್ ಮಾಡ್ತಾರೆ. ಸೊ ಈ ಬಿಟ್ವೀನಲ್ಲಿ ಕ್ಲೋಸ್ ಆದಾಗ ಸೆಲರ್ಸಿಗೆ ಒಂದು ರೇಂಜ್ ಉಂಟು. ಫೈನ್. ಯಾವ ತನಕ ಈ ಹೈನ ಬ್ರೇಕ್ ಆಗಲ್ಲ ಆ್ಯಂಡ್ ಯಾವ ತನಕ ಈ ಲೋನ ಬ್ರೇಕ್ ಆಗಲ್ಲ, ಆವ ತನಕ ಇಲ್ಲಿ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರಲ್ಲ. ಬಿಕಾಸ್ ಇದು ಸೆಲರ್ಸ್ ಇದು ಕಂಪ್ಲೀಟ್ ಝೋನ್ ಆಗಿದೆ. ಬಿಕಾಸ್ ಇಲ್ಲಿ ಸೆಲರ್ಸ್ ಕಾಲ್ ಶಾರ್ಟ್ ಮಾಡ್ತಾರೆ, ಹೇಳಿದಾಗೆ ಇಲ್ಲಿ ಪುಟ್ ಶಾರ್ಟ್ ಮಾಡ್ತಾರೆ. ಸೊ ಈ ರೇಂಜಲ್ಲಿ ಟ್ರ್ಯಾಪಿಂಗ್ ಆಗ್ತಾಯಿದೆ. ಸೊ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅಂತ ನನ್ನ ಪ್ರಕಾರ. ಇಫ್ ಇನ್ ಕೇಸ್ ನಾವು 15 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ಕೂಡ ಸೇಮ್. ಬಿಕಾಸ್ ಇವತ್ತು ಏನಾಯ್ತು ಗೊತ್ತುಂಟ, ಗ್ಯಾಪ್ ಡೌನ್ ಓಪನ್ ಆಯಿತು, ಇದಕ್ಕೆ ಫಾಲೋ ಥ್ರೂ ಸಿಕ್ಕಿಲ್ಲ. ನಾನು ಹೇಳಿದಾಗೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಸೆಲರ್ಸಿಗೆ ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ಅವರು ಪ್ರಾಫಿಟ್ ಮಾಡ್ತಾರೆ. ಆ್ಯಂಡ್ ಇವತ್ತು ಬಯರ್ಸ್ ಒಂದು ಲಾಸ್ಟ್ ಚಾನ್ಸ್ನ ಅಟೆಂಪ್ಟ್ ಮಾಡ್ಬೋದು ಅಂತ ಅಲ್ಲಿಂದ ಒಂದು ಅಟೆಂಪ್ಟ್ ಬಂತು. ಆ್ಯಂಡ್ ಅಗೇನ್ ಹೋಗಿ ಅದೇ ರೇಂಜಲ್ಲಿ ಕ್ಲೋಸ್ ಆಯಿತು. ಸೊ ಅದೇ ಏನದು ಧೋನಿಸ್ ಆಗಲಿ ಮುಂದೆ ಹೋಗಲಿ, ಅದೇ ಪಾಠ ಆಗ್ತಾ ಉಂಟು ಈಗ. ಕ್ಲಿಯರ್. ಸೊ ನನ್ನ ಪ್ರಕಾರ ನಾಳೆ ದಿವಸ ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಬಿಕಾಸ್ ಯಾರೆಲ್ಲ ಇವತ್ತು ಬೈಯಿಂಗ್ ಮಾಡಿ ಹೋಗಿದ್ದಾರೆ ಅವ್ರು ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ದೆನ್ ಇಲ್ಲಿಂದ ಸೆಕೆಂಡ್ ಹಾಫಲ್ಲಿ ಬ್ರೇಕ್ಔಟ್ ಆದರೆ ನಾವಿಲ್ಲಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆಗಿ ದೆನ್ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ನಾವಿಲ್ಲಿ ಸೆಲ್ಲಿಂಗ್ ಕೂಡ ಮಾಡ್ಬೋದು, ಬಟ್ ಕ್ವಾಂಟಿಟಿ ಲೆಸ್ ಇಡಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ತುಂಬ ಜನ ಸೆಲ್ಲರ್ಸು ಇಲ್ಲಿ ಶಾರ್ಟ್ ಮಾಡ್ತಾರೆ, ಮತ್ತು ಪುಟ್ನ ಇಲ್ಲಿ ಶಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಸ್ವಲ್ಪ ಪ್ರೀಮಿಯಮ್ ಚಾನ್ಸ್ ಸಿಗ್ತಾರಂತ. ಕ್ಲಿಯರ್. ಆ್ಯಂಡ್ ಯಾರೆಲ್ಲ ಬೈಯಿಂಗ್ ಮಾಡಿ ಇರ್ತಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ತಂದು ಟ್ರೇನು ಇಲ್ಲಿ ಮಾಡಿರ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಮೂಮೆಂಟಮ್ ನಾವು ಇಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು 23,400 ತನಕ. ಐ ಹೋಪ್ ನಾನು ಪಾಯಿಂಟು ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ಔಟ್ ಆದರೆ ನಾನು ಇಲ್ಲಿ ಏನು ಕೂಡ ಜಾಸ್ತಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಲ್ಲ. ಬಿಕಾಸ್ ನಾನು ಇಲ್ಲಿ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ನನಗೆ ಇಲ್ಲಿ ಅದರ ರೆಸಿಸ್ಟೆನ್ಸ್ ಉಂಟು ಹತ್ರ. ಸೊ ಇಲ್ಲಿ ನಾನು ಅಷ್ಟೊಂದು ರಿಸ್ಕ್ ತೊಗೊಳ್ಳಿಕ್ಕೆ ಇಷ್ಟಪಡಲ್ಲ. ಇಲ್ಲಿಂದ ಯಾವಾಗ ಇದು ಇಲ್ಲಿಯೂ ದಟ್ ಮೀನ್ಸ್ ಇಲ್ಲಿ ತನಕ ಹೋಗಲಿ, ನನಗೆ ಈ ಪ್ರಾಫಿಟ್ ಬೇಡ, ಇದು ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ 23,640 ಇಲ್ಲಿ ನಾನು ಪ್ಲ್ಯಾನ್ ಮಾಡೋ ಚಾನ್ಸಸ್ ಇರ್ತಾರೆ. ಕ್ಲಿಯರ್. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಅಂತ, ಈ ಬಯರ್ಸ್ ಅದ ಸ್ವಲ್ಪ ಟ್ರ್ಯಾಪ್ ಆಗ್ತಾರೆ. ಈ ಬಯರ್ಸ್ ಏನು ಮಾಡ್ತಾರೆ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ನಾವಿದು ಇನ್ನು ಇಟ್ಕೊಳ್ಳೋದಾ ಅಥವಾ ಬೇಡವಾ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಇಫ್ ಇನ್ ಕೇಸ್ ಇದು ಇಲ್ಲಿಂದ ಹೋಲ್ಡ್ ಮಾಡಿ ಸೆಕೆಂಡ್ ಹಾಫಲ್ಲಿ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಒಂದೊಳ್ಳೆ ಫಾಸ್ಟ್ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಇಲ್ಲಿಂದ ಸ್ವಲ್ಪ ಫ್ರೆಶ್ ಬೈಯಿಂಗ್ ಆಗಿದೆ. ಈ ಫ್ರೆಶ್ ಬೈಯಿಂಗ್ ಸ್ಟಾಪ್ ಲಾಸ್ ಯಾವಾಗ ಹಿಟ್ ಆಗ್ತಾರೆ ಅಲ್ಲಿಂದ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಫೈನ್. ಇದು ನಂದು ನಾಳೆ ಪ್ಲ್ಯಾನ್ ಆಗಿರುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಎಲ್ಲೇ ಮೂವ್ ಆಗಲಿ ನಾನು ನನ್ನ ಪ್ಲ್ಯಾನ್ ಪ್ರಕಾರ ನಾನು ಟ್ರೇಡ್ ಮಾಡ್ತೀನಿ. ಫೈನ್. ಸೊ ನನ್ನ ಪ್ಲ್ಯಾನ್ ಪ್ರಕಾರ ನಾನು ಇಲ್ಲೊಂದು ಸ್ಟಾಪ್ ಲಾಸ್ ಸೆಟ್ ಮಾಡ್ತೀನಿ, ಒಂದು ಟಾರ್ಗೆಟ್ ಸೆಟ್ ಮಾಡ್ತೀನಿ. ಹಿಟ್ಟಾದರೆ ವೆಲ್ ಆ್ಯಂಡ್ ಗುಡ್, ಸ್ಟಾಪ್ ಲಾಸ್ ಹಿಟ್ಟಾದರೂ ಕೂಡ ವೆಲ್ ಆ್ಯಂಡ್ ಗುಡ್. ಬಿಕಾಸ್ ಅದು ನನ್ನ ಮನಿ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಉಂಟು. ಇಫ್ ಇನ್ ಕೇಸ್ ಡೌನ್ ಸೈಡಲ್ಲೂ ಕೂಡ ಅಷ್ಟೇ ಒಂದು ಪ್ಲ್ಯಾನ್ ಉಂಟು, ಆ ಪ್ಲ್ಯಾನ್ ಸೆಟ್ ಆದರೆ ವೆಲ್ ಆ್ಯಂಡ್ ಗುಡ್. ಇಫ್ ಇನ್ ಕೇಸ್ ಸ್ಟಾಪ್ ಲಾಸ್ ಹಿಟ್ಟಾದರೂ ಕೂಡ ವೆಲ್ ಆ್ಯಂಡ್ ಗುಡ್. ಬಿಕಾಸ್ ಅದು ನಂದು ಮನಿ ಮ್ಯಾನೇಜ್ಮೆಂಟಲ್ಲಿ ಅಂಡರಲ್ಲಿ ಉಂಟು. ಸೊ ಇದೇ ಥರ ನೀವು ಪ್ಲ್ಯಾನ್ ಮಾಡಿ ಆವಾಗಲೇ ನಿಮಗೆ ಕ್ಲಿಯರಾಗಿ ಆಗ್ತದೆ ಇಲ್ಲಿ ನಾವು ಟ್ರೇಡ್ ಮಾಡಬೇಕು ಅಥವಾ ಎಲ್ಲಿ ಟ್ರೇಡ್ ಮಾಡಬಾರ್ದು ಅಂತ. ಫೈನ್. ಇಫ್ ಇನ್ ಕೇಸ್ ನೀವು ನಿನ್ನೆ ಅನಾಲಿಸಿಸ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಚೆಕ್ಔಟ್ ಮಾಡ್ಕೊಳ್ಳಿ. ಬಿಕಾಸ್ ಅದರಲ್ಲಿ ಕೂಡ ಸ್ವಲ್ಪ 3-4 ಲರ್ನಿಂಗ್ ಪಾಯಿಂಟ್ ಉಂಟು. ಅದನ್ನ ನೀವು ಕರೆಕ್ಟಾಗಿ ನೋಟ್ ಡೌನ್ ಮಾಡಿಕೊಂಡ್ರೆ ನಿಮಗೆ ಬರೋ ದಿನಗಳಲ್ಲಿ ಸ್ವಲ್ಪ ಯೂಸ್ಫುಲ್ ಆಗ್ತದೆ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಜಸ್ಟ್ ನೀವು ನಿಮ್ಮ ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಿ, ನಿಮ್ಮ ಅನಾಲಿಸಿಸ್ನ ಬಿಲೀವ್ ಮಾಡಿದ್ದು ಅದನ್ನ ಎಕ್ಸಿಕ್ಯೂಟ್ ಮಾಡಿ, ಅವು ನಿಮ್ಮೊಂದೊಳ್ಳೆ ಔಟ್ಕಮ್ ಬರೋ ಚಾನ್ಸಸ್ ಇರ್ತದೆ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ಕ್ಲಿಯರ್ ಆಯ್ತು ಅಂತ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಅ ಗ್ರೇಟ್ ವೀಕ್.